ಆ್ಯಕ್ಚುಲಿ ಗೆಸ್ಟ್ ಅನ್ನೋದಕ್ಕಿಂತ ಹೆಚ್ಚಿಗೆ ಇಲ್ಲಿ ಗೆಳೆಯನಾಗಿ ಬಂದಿರೋದು. ಯಾಕೆ ಅಂತ ಹೇಳಿದ್ರೆ ನಾನು ರಿತ್ವಿಕ್ ಒಟ್ಟಿಗೆ ಕನಸನ್ನು ಕಂಡಿದ್ದು. ಅಂದರೆ ನಮ್ಮ ಕನಸು ಕಾಣೋ ಒಂದು ಹಂತ ಇರುತ್ತಲ್ಲ, ಅಲ್ಲಿಂದ ಒಟ್ಟಿಗೆ ಟ್ರಾವೆಲ್ ಆಗ್ತಾ ಇರುವಂಥದ್ದು. ನನ್ನ ಕನಸುಗಳಲ್ಲಿ ಅವನ ಭಾಗಿಯಾಗಿದ್ದಾನೆ, ಅವನ ಕನಸುಗಳಲ್ಲಿ ನಾನು ಭಾಗಿಯಾಗಿದ್ದೀನಿ. ಸೊ ಅವನ ಕನಸು ಇಷ್ಟು ದೊಡ್ಡ ಮಟ್ಟಕ್ಕೆ ನನಸಾಗುವಂಥ ಒಂದು ಕ್ಷಣ ಬಂದಾಗ ಏನೇ ಕೆಲಸ ಇರಲಿ ಐ ಹ್ಯಾವ್ ಟು ಬಿ ಹಿಯರ್ ಅಂತ ಹೇಳಿ ನಾನು ಐ ಕೇಮ್ ಹಿಯರ್. ಅದಕ್ಕಷ್ಟೇ. ಆ್ಯಂಡ್ ಐ ನೋ ಹಿ ನೋಸ್ ಅಂದರೆ ಮೈ ಗುಡ್ ವಿಶಸ್ ಆ್ಯಂಡ್ ಮೈ ಥಾಟ್ಸ್ ಯಾವಾಗಲೂ ಇರುತ್ತೆ. ಇನ್ಫ್ಯಾಕ್ಟ್ ನಮ್ಮ ಮನೆಯವರು ಕೂಡ ಯಾವಾಗಲೂ ಕೇಳೋರು, ಯಾವಾಗ ಒಂದು ದೊಡ್ಡ ಸಿನಿಮಾ ಬರೋದು, ಯಾವಾಗ ಇದು ಅಂತ ಹೇಳಿ. ಸೊ ಲಾಟ್ ಆಫ್ ಸಪೋರ್ಟ್ ನಮ್ಮ ಇಡೀ ಫ್ಯಾಮಿಲಿ ಕಡೆಯಿಂದಲೂ ಕೂಡ. ನನಗೆ ಅನಿಸೋದು ಐ ಥಿಂಕ್ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬಂದ ಅಂತ. ಬಿಕಾಸ್ ಸಿನಿಮಾ ಇಂಡಸ್ಟ್ರಿನಲ್ಲಿ ದೊಡ್ಡ ಸ್ಟಾರ್ ಆಗೋಕ್ಕೆ ಬೇಕಾಗಿರುವಂತಹ ಕಲೆ ಆಗಿರಲಿ, ಶ್ರಮ ಆಗಿರಲಿ, ಎಲ್ಲವೂ ಕೂಡ ಅವನಲ್ಲಿದೆ. ಆ್ಯಂಡ್ ಚೂರು ತಡವಾಗಿದ್ರು ಕೂಡ ಐ ಥಿಂಕ್ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಅನ್ನೋದು ನನಗೆ ಬಹಳ ಸಂತೋಷ ಇದೆ. ಸಿನಿಮಾ ಮಾಡ್ತಿದ್ದ ಅಂತ ಹೇಳಿ ಯಾವಾಗಲೂ ಹಂಚ್ಕೊಳ್ತಾ ಇದ್ದ. ಬಟ್ ನನಗೆ ಹಂತವಾಗಿ ಸಿನಿಮಾದು ಅಪ್ಡೇಟ್ಸ್ಗಳನ್ನ ಹೇಳ್ತಾ ಹೋದಾಗ ಡೆಫಿನೆಟ್ಲಿ ತುಂಬ ಪ್ರಾಮಿಸಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಅದಕ್ಕೆ ಸಪೋರ್ಟಿಂಗ್ ಆಗಿ ಟೀಸರ್ನ ಅವನು ಶೇರ್ ಮಾಡಿದಾಗಲೂ ಕೂಡ ತುಂಬ ಖುಷಿ ಆಯಿತು ನನಗೆ. ಇನ್ಫ್ಯಾಕ್ಟ್ ಒಂದು ಅವನ ಕಲೆಗೆ ಸೂಟಬಲ್ ಆಗಿರುವಂಥ ಒಂದು ಸಿನಿಮಾವನ್ನು ಸಿಕ್ಕಿದೆ ಅಂತ ಹೇಳಿ. ಸೊ ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಿ ಅಂತ ಕೇಳ್ಕೊಡ್ತೀನಿ. ಮೊದಲನೇದಾಗಿ ಐ ಥಿಂಕ್ ನಿರ್ಮಾಪಕರಿಗೆ ಸೇಫ್ ಆಗಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಐ ಥಿಂಕ್ ಚೈತ್ರ ಯು ಲುಕಿಂಗ್ ಗ್ರೇಟ್, ಸೋನು ಯು ಲುಕಿಂಗ್ ಗ್ರೇಟ್, ಆ್ಯಂಡ್ ಆಲ್ ಕ್ರೆಡಿಟ್ಸ್ ಟು ದಿ ಎಂಟೈರ್ ಟೆಕ್ನಿಕಲ್ ಟೀಮ್. ಸೊ ಅವಾಗ ನಿಮ್ಗೆ ಹೇಳಿದಂಗೆ ರಿಷಿ ಅಂತ ಹೇಳಿದಾಗ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗ್ತಾ ಇತ್ತು. ಸೊ ಎನಿವೆ ಐ ಥಿಂಕ್ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಖಂಡಿತವಾಗ್ಲೂ ಅವ್ರು ಹಾಕಿರೋ ಶ್ರಮಕ್ಕೆ ಒಂದು ಚಾನ್ಸ್ ಥಿಯೇಟರ್ಗೆ ಬಂದು ನೋಡುವಂಥ ಒಂದು ಅವಕಾಶನ ಪ್ರೇಕ್ಷಕರು ಖಂಡಿತವಾಗ್ಲೂ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ.